ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ಸಂಘಟನೆ ಒಂದು ಎಲ್ಲ ಸೈನಿಕರಿದ್ದೀವಿ. ಇವತ್ತು ಈ ದಿನ ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಏನಂದರೆ ಸರ್ಕಾರ ಬಂದು ಇವಾಗ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತ ಒಂದು ಮಾಹಿತಿನ ತಗೊಂಡಿದ್ದಾರೆ. ಅದನ್ನು ಇಲ್ಲಿ ನಮ್ಮ ಚಾಮರಾಜನಗರ ಆಗಿರ್ಬೋದು, ನಮ್ಮ ಕೊಳೆಗಾಲ ಆಗಿರ್ಬೋದು, ಅನ್ನೂರು ಆಗಿರ್ಬೋದು, ಯಳಂದೂರು ಆಗಿರ್ಬೋದು ತುಂಬ ಕಡೆ ನೀರುಗಳಲ್ಲೇ ತೊಂದರೆಗಳಾಗ್ತಾ ಇದೆ. ಈಗ ಮಾನ್ಯ ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಾವು. ಎಲ್ಲ ಕೆರೆ ಒತ್ತುವರಿಗಳನ್ನ ಮಾಡಿಕೊಂಡು ಕೆರೆಗಳಿಗೆ ನೀರಿಲ್ಲ ಅಂತೇಳಿ ಆ ದಿನದಲ್ಲಿ ನಮ್ಮ ರಾಜರು ಮಹಾರಾಜರಂತ ಮೈಸೂರು ಮಹಾರಾಜರು ಕನ್ನಡ ಮುಡಿ ಕಟ್ಟ ಕಟ್ಟಲಿಲ್ಲ ಅಂದಿದ್ರೆ ಇದನ್ನು ಕುಡಿಯೋಕ್ಕೆ ನೀರು ಇರ್ತಿರಲಿಲ್ಲ. ಅಂಥ ನೀರನ್ನ ತಗೊಂಡೋಗಿ ತಮಿಳುನಾಡು ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಇದು ರಾಜ್ಯದಂತ ಎಲ್ಲ ಕಡೆ ನಡೀತಿರೋಂಥ ಹೋರಾಟ ಇದು ನಮ್ಮ ಎಳದಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಇದನ್ನು ಜಯಗೊಳಿಸ್ತೀವಿ. ಇದನ್ನೇನಾದ್ರು ಅವರು ನೀರನ್ನ ಬಿಟ್ಟರೆ ತಮಿಳುನಾಡಿಗೆ ಅದನ್ನು ನಾವು ಖಂಡಿಸ್ತೀವಿ. ಇಡೀ ನಮ್ಮ ರಾಜ್ಯದಲ್ಲಿ ಸರ್ಕಾರದಂತ ಸರ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ಸೈನಿಕರು ನಾವು. ಇದು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಅವರು ಕೂತ್ಕೊಂಡು ಒಂದು ಸಭೆ ನಡೆಸ್ತಾ ಇದ್ದಾರೆ. ಏನಂದರೆ CWRC ತಮಿಳುನಾಡಿಗೆ 3500 ಕ್ಯೂಸಿಕ್ ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ 3500 ಕ್ಯೂಸಿಕ್ ನೀರನ್ನು ಬಿಡುಗಡೆ ಮಾಡೋದು ರದ್ದು ಮಾಡಬೇಕು, ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ತಲುಪಿಸಬೇಕು ಅಂತ ನಾವು ಇವತ್ತು ಯಳಂದೂರಲ್ಲಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಮಳೆ ಇಲ್ಲದೆ ನಮ್ಮ ಹಲವು ಜಿಲ್ಲೆಗಳಲ್ಲಿ ಮೈಸೂರಾಗಲಿ, ಬೆಂಗಳೂರಾಗಲಿ, ರಾಮನಗರ, ಚನ್ನಪಟ್ಟಣ, ಚಾಮರಾಜನಗರ, ಯಳಂದೂರು, ಅನ್ನೂರು ಕುಡಿಯೋಕ್ಕೂ ಕೂಡ ನೀರಿಲ್ಲ. ಅದಾದ ನಂತರ ರೈತರಿಗೂ ಕೂಡ ನೀರಿಲ್ಲ. ಈ ನೀರಿಲ್ಲ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಮತ್ತು ತಮಿಳುನಾಡು ಸರ್ಕಾರದವರು ಸಭೆಯಲ್ಲಿ ಕೂತು ನೀರನ್ನು ಬಿಡ್ತೀನಿ ಅಂತ ತಮಿಳುನಾಡು ಸರ್ಕಾರಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಭೆ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ 3500 ಕ್ಯೂಸಿಕ್ ನೀರನ್ನು ಬಿಡುಗಡೆ ರದ್ದು ಮಾಡಬೇಕು ಅಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಇವತ್ತು ಯಳಂದೂರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ನಾವು ತಹಸೀಲ್ದಾರ್ ಕಚೇರಿಗೆ ತಲುಪಿ ಇವತ್ತು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿ ತಗೊಂಡು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತಲುಪಬೇಕು. ಏನಾದರೆ ಮುಂದಿನ ದಿನಗಳಲ್ಲಿ ಅವರು ತಮಿಳುನಾಡು ಸರ್ಕಾರಕ್ಕೆ 3500 ಕ್ಯೂಸಿಕ್ ನೀರನ್ನು ಬಿಡುಗಡೆ ಮಾಡಿದ್ರೆ ನಾವು ದೊಡ್ಡ ಉಗ್ರ ಹೋರಾಟನೂ ಮಾಡ್ತೀನಿ ಅಂತ ಹೇಳ್ತೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.